ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಕೊಪ್ಪಳ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಜ್ಯೋತಿ ಗೊಂಡ್ಬಾಳ್ ಅವರ ನೇತೃತ್ವದಲ್ಲಿ ಕೊಪ್ಪಳದಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನವರಿ 28ರಂದು ಮಧ್ಯಾಹ್ನ 1:30 ಗಂಟೆಗೆ ಕೊಪ್ಪಳ ನಗರದ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಯಾಗಿರುವ ಕಿಶೋರಿ ಬೂದ್ನೂರ್ ಹಾಗೂ ಶೈಲಜಾ ಹಿರೇಮಠ್ ಮತ್ತು ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನ ವಕ್ತಾರ ರವಿ ಕುರ್ಗೋಡ್, ಮಂಜುನಾಥ್ ಗೊಂಡ್ಬಾಳ್, ಮಲ್ಲಿಕಾರ್ಜುನ್ ಪೂಜಾರ್, ಸಲೀಂ ಅಳವಂಡಿ ಸೇರಿದಂತೆ ಹಲವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮೂಲಕ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಹೊರಟಿದೆ. ಹಾಗೆ ಯೋಜನೆಯ ಹೆಸರನ್ನು ಬದಲಾಯಿಸುವ ಮೂಲಕ ರಾಜ್ಯದ ಜನತೆಗೆ, ಗ್ರಾಮೀಣ ಭಾಗದ ಬಡ ಜನತೆಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಯೋಜನೆಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದರು. ಭಾರತ್ ಮಾತಾ ಕಿ ಒಂದೇ ಒಂದೇ. ಎಲ್ರಿಗೂ ನಮಸ್ಕಾರ. ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನಿಟ್ಟಂತಹ ಹೊರಲಿ ಈ ಒಂದು ನರೇಗಾ ಕಾಯ್ದೆಯನ್ನ ಜಾರಿ ಮಾಡ್ತಾರೆ ನಮ್ಮ ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ. ಆಗಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿರ್ತಾರೆ. ಆಗ ಇದ್ದಾರೆ ಅನ್ನೋದನ್ನ ತಾವೆಲ್ಲ ಗಮನಿಸಬೇಕು. ಇದರ ವಿರುದ್ಧ ನಮ್ಮ ಒಂದು ಧ್ವನಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಇದನ್ನ ಅದೇ ರೀತಿ ಉಳಿಸಬೇಕು ಅನ್ನೋದು ನಮ್ಮ ಒಂದು ವಾದ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಹೇಳಿಕೆ ಕೊಡ್ತಾರೆ. ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ ಇವರು ಚೇಂಜ್ ಮಾಡಿಲ್ವಾ, ಈ ಯೋಜನೆಗೆ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ ಇಟ್ಟು ಒಂದಿಷ್ಟು ಗಾಡ್ಸ್ ಆಫ್ ಯೂನಿವರ್ಸಿಟಿಯಿಂದ ಬಂದಂತ ಇವೆಲ್ಲ ಏನು ಅಭ್ಯರ್ಥಿಗಳಿಗೆ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಕರೆ ಆಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ ನಾವು ಈ ಒಂದು ಯೋಜನೆಗೆ ಇಟ್ಟಿಲ್ಲ. ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಮಾತ್ರ ಆ ಯೋಜನೆ ಇತ್ತು. ಈ ಯೋಜನೆಗೆ ಅವರ ಹೆಸರನ್ನ ಇಟ್ಟಿಲ್ಲ. ಇದನ್ನ ತಾವು ಮನ್ಮಾನ್ಬೇಕು. ಅದನ್ನ ಬಿಟ್ಟು ಸುಳ್ಳು 10 ಸಾರಿ ಸತ್ಯ ಈ ಮಾತನ್ನ ಹೇಳಿದ್ರೆ ನಾಶ ಮಾಡಬೇಕು, ಈ ಕಾಯ್ದೆಯನ್ನು ತೆಗಿಬೇಕು ಅನ್ನೋದು ಇವರು ದುರಾಲೋಚನೆ ಆಗಿರೋದ್ರಿಂದಲೇ ಈ ಒಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಅನ್ನೋದು ನಮ್ಮ ವಾದ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮಹಿಳಾ ಎಲ್ಲ ರಾಜ್ಯಗಳಿಗೆ ವಿಸ್ತರಣೆ ಆಗಿ ಅಧಿಕೃತವಾಗಿ ಜಾರಿಯಾಗ್ತದೆ. ಈ ಯೋಜನೆಯ ಒಂದು ಸಫಲತೆಯನ್ನ ನೋಡಿ ಯಾವಾಗಲೂ ನಮ್ಮ ಒಂದು ಆಲೋಚನೆ ಏನಾಗಿರ್ತದೆ ಅಂದ್ರೆ ಜನರ ಒಂದು ದೃಷ್ಟಿಯಲ್ಲಿ ಯಾವುದು ಒಳ್ಳೇದಾಗಿರ್ತದೆ, ಜನ ಹಿತದೃಷ್ಟಿಯಲ್ಲಿ ಏನು ಒಳ್ಳೇದಾಗಿರ್ತದೆ ಅದನ್ನ ಕಂಡು ನಾವೆಲ್ಲ ಒಂದು ಮಹಾತ್ಮರ ಹೆಸರನ್ನ ಇಡೋದು ಅಥವಾ ಅವರ ಒಂದು ದೃಷ್ಟಿಕೋನವನ್ನ ಹೇಳ್ಕೊಳ್ಳೋದು ಇದು ಎಲ್ಲರ ನಮ್ಮ ಒಂದು ಮನೋಭಾವನೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಸರ್ಕಾರ ಒಂದು ಆಲೋಚನೆಯನ್ನ ಮಾಡಿ ಈ ಒಂದು ಕಾಯ್ದೆಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇಟ್ಟು ಮನ್ರೇಗಾ ಅಂತ ಹೇಳಿ 2009ರಲ್ಲಿ ಒಂದು ಕಾಯ್ದೆಯನ್ನು ಹೆಸರನ್ನ ನಾಮಕರಣ ಮಾಡ್ತಾರೆ. ಅದಾದ ನಂತರ ನಮ್ಮ ಸರ್ಕಾರ ಇರುವವರೆಗೂ ಇಡೀ ದೇಶದಲ್ಲಿ ಮನ್ರೇಗಾ ಕಾಯ್ದೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇಡೀ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿ ಕುಟುಂಬಕ್ಕೆ 100 ದಿನಗಳ ದಿನಗೂಲಿಯನ್ನು ಕೊಟ್ಟು ಅವರಿಗೆ ಜೀವನವನ್ನು ಸುಲಲಿತವಾಗಿ ಸಾಗಿಸುವಂತಹ ಒಂದು ಯೋಜನೆಯನ್ನ ಜಾರಿ ಮಾಡಿರ್ತದೆ. ಇಂತಹ ಒಂದು ಅಮೂಲ್ಯವಾದ ಗ್ರಾಮ ಮಟ್ಟದ ಉದ್ಯೋಗ ಖಾತ್ರಿ ಯೋಜನೆಯ ಮಹಿಳೆಯರಿಗೂ ಕೂಡ ಇದರ ಒಂದು ವಿಸ್ತೃತ ರೂಪವನ್ನ, ವಿಕಾರಗೊಳಿಸಿದ ರೂಪವನ್ನ ಎರಡನ್ನೂ ಕೂಡ ಹೇಳೋದ್ರ ಮೂಲಕ ನಮ್ಮ ಕೊಪ್ಪಳ ಮಹಿಳಾ ಘಟಕ ಮುಂದಿನ ಹೆಜ್ಜೆಗಳನ್ನ ಇಡುತ್ತೆ ಅನ್ನುವಂತ ಆಶಾಭಾವನೆಯೊಂದಿಗೆ ಈಗಾಗಲೇ ಹೇಳಿದ್ರು ಜ್ಯೋತಿಯವರು, ವಿಕಸಿತ ಭಾರತ, ವಿಕಸಿತ ಭಾರತ ಅಂತ ಹೇಳ್ತಾರೆ.